ವೈಜ್ಞಾನಿಕವಾಗಿ ಇವತ್ತಿನ ಯುವ ಪೀಳಿಗೆ ಪೋಷಕರಲ್ಲಿ ಅರಿವು. ಮಿಂಚುಹುಳು ಸಿನಿಮಾ ಮೂಲಕ ಸಣ್ಣ ಪ್ರಯತ್ನ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ವರದಪ್ಪ ಮೊಮ್ಮಗ ಪೃಥ್ವಿರಾಜ್ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡುತ್ತಿದ್ದಾರೆ. ಅವರು ನಟಿಸಿರುವ ಸಿನಿಮಾ ಮಿಂಚುಹುಳು. ಮಹೇಶ್ ಕುಮಾರ್ ಕತೆ. ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರವನ್ನು ಇತ್ತೀಚೆಗಷ್ಟೇ ಸಂಗೀತ ನಿರ್ದೇಶಕ ಹಂಸಲೇಖ, ಹಿರಿಯ ನಟಿ ಜಯಮಾಲಾ, ನಿರ್ದೇಶಕ ಪಿ. ಶೇಷಾದ್ರಿ, ಲಹರಿ ವೇಲು, ಶಾಸಕ ಶರತ್ ಬಚ್ಚೇಗೌಡ, ಚಿಂತಕ ಪ್ರೊಫೆಸರ್ ರಾಜಪ್ಪ ದಳವಾಯಿ, ನಿರ್ಮಾಪಕ ಎಸ್. ಎ. ಚಿನ್ನೇಗೌಡರು, ದೊಡ್ಡಹುಲ್ಲೂರು ರುಕ್ಕೋಜಿರಾವ್, ಡಾಕ್ಟರ್ ರಾಜ್ ಪುತ್ರಿಯರಾದ ಲಕ್ಷ್ಮೀ, ಪೂರ್ಣಿಮಾ ರಾಮ್ಕುಮಾರ್ ಸೇರಿ ಹಲವು ಗಣ್ಯರು ವೀಕ್ಷಿಸಿದರು. ಬೇಜವಾಬ್ದಾರಿ ತಂದೆ ಹಾಗೂ ಮಗನ ಕುರಿತ ನಗರದಲ್ಲಿ ನಡೆಯುವ ಕತೆ ಇದಾಗಿದ್ದು, ಅಪ್ಪ ಮಕ್ಕಳು ಬಾಡಿಗೆ ಕಟ್ಟಲಾಗದೆ ಪಾಳು ಮನೆ ಸೇರುತ್ತಾರೆ. ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅವರ ಹೋರಾಟ, ಅದಕ್ಕೆ ಕಂಡುಕೊಳ್ಳುವ ಪರಿಹಾರದ ಸುತ್ತ ಸಿನಿಮಾ ಸಾಗುತ್ತದೆ. ನಿರ್ದೇಶಕ ಮಹೇಶ್, ಕನ್ನಡಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳ ಅಗತ್ಯವಿದೆ. ಅಂತಹ ಚಿತ್ರವಿದು. ಈ ಸಿನಿಮಾ ಆಗಲು ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಎಂದು ಮಾಹಿತಿ ನೀಡುತ್ತಾರೆ. ನಾಯಕ ಪೃಥ್ವಿರಾಜ್ ಮಾತನಾಡಿ, ನಾನಿಲ್ಲಿ ಮುಖ್ಯ ಪಾತ್ರಕ್ಕೆ ಬೆಂಬಲವಾಗಿ ನಿಲ್ಲುವ ಯುವಕನಾಗಿ ಕಾಣಿಸಿಕೊಂಡಿದ್ದೇನೆ ಎಂದರು. ಮಿಂಚುಹುಳು ಇದೇ ಅಕ್ಟೋಬರ್ 4ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಹಾಗಾಗಿ ಮೈಸೂರಿನ ಜನತೆ ಕೂಡ ನಮ್ಮ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಚಿತ್ರ ನಿರ್ಮಾಣವಾಗೋದಕ್ಕೆ ಮುಖ್ಯವಾದಂಥ ಕಾರಣ, ಇವತ್ತು ನಾವು ನೆನೆಸ್ಬೇಕಾದಂಥ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಅವರು ಕಸಿನ್ ಅವರು. ಹಾಗಾಗಿ ನಾನು ವಿಜಯ್ ಕುಮಾರ್ ಸರ್ನ ಅಪ್ರೋಚ್ ಮಾಡಿದಾಗ, ಸರ್ ಈ ಥರ ಒಂದು ಸಿನಿಮಾ ಇದೆ, ಕತೆ ಚೆನ್ನಾಗಿದೆ, ನನ್ನ ಹತ್ರ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ ತಕ್ಷಣ ನನ್ನನ್ನು ಇವರು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ ಕತೆ ಹೇಳಿಸಿದ್ರು. ಅವ್ರ ಕತೆ ಕೇಳಿ ಭಾಳ ಚೆನ್ನಾಗಿದೆ ಈ ಸಿನಿಮಾ, ಮಾಡೋ ವಿಜಯ್, ನಾನು ಇರ್ತೀನಿ ನಿಮ್ಮ ಜೊತೆ ಅಂತೇಳಿ ನಮ್ಮ ಸಿನಿಮಾಗೆ ಇಡೀ ರಾಜ್ಕುಮಾರ್ ಮತ್ತು ವರದಪ್ಪ ಎರಡೂ ಕುಟುಂಬ ಬಂದು ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ ಹರಿಸಿ, ಪುನೀತ್ ರಾಜ್ಕುಮಾರ್ ಅವರ ಖುದ್ದು ಕ್ಲಾಪ್ ಮಾಡಿ, ಶಿವಣ್ಣ ಅವರು ಕ್ಯಾಮ್ರಾ ಚಾಲನೆ ಮಾಡಿ, ಇಡೀ ರಾಜ್ ಕುಟುಂಬ ನಮ್ಮ ಮಿಂಚುಹುಳು ಚಿತ್ರನ ಭಾಳ ಪ್ರಶಂಸೆ ಪಟ್ಟಿದೆ, ಭಾಳ ಮೆಚ್ಚುಗೆ ಪಟ್ಟಿದೆ. ಇವತ್ತು ಚಿತ್ರ ತುಂಬ ಯಶಸ್ವಿಯಾಗಿ ಕರ್ನಾಟಕದಾದ್ಯಂತ ಓಡ್ತಾ ಇದೆ. ಮೈಸೂರಿನ ಜನ ಕೂಡ ನಮ್ಮ ಚಿತ್ರವನ್ನು ನೋಡಬೇಕು ಅನ್ನೋದು ನನ್ನ ಈ ಮುಖ ಕಳಕಳಿ. ಯಾಕಂದರೆ ನಾನು ಕೂಡ ಮೈಸೂರಿನವನೇ, ನಾನು ಇಲ್ಲೇ ಓದಿದ್ದು ಬೆಳೆದಿದ್ದು, ನಮ್ಮದು ಎಲ್ಲ ಒಡನಾಟ ಇರೋದು ಮೈಸೂರಿನಲ್ಲೇ. ಹಾಗಾಗಿ ನಮಗೆ ಬೆಂಗಳೂರು ಕರ್ಮಭೂಮಿ ಆದರೆ ನಮಗೆ ಮೈಸೂರು ಜನ್ಮಭೂಮಿ. ಹಾಗಾಗಿ ನಾನು ಕೂಡ ಮೈಸೂರಿನವನೇ ಆಗಿರೋದ್ರಿಂದ ನಾನು ಚಿತ್ರ ಇದು 3ನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ. ಈ ಸಿನಿಮಾವನ್ನು ಮೈಸೂರಿನ ಜನ ಇವತ್ತು ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್ ಅಂತ. ಮಿಂಚುಹುಳು ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಲೀಡಿಂಗ್ ರೋಲ್ ಕ್ಯಾರೆಕ್ಟರ್ನ ಮಾಡಿರೋದು. ಸಿನಿಮಾಕ್ಕಿಂತ ಮುಂಚೆ ನನ್ನ ಪರಿಚಯ ನಾನು ಮಾಡ್ಕೋಬೇಕು ಅಂದರೆ ನಾನು ಡ್ರಾಮಾ ಜೂನಿಯರ್ಸ್ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿನ್ನರು. ಲೀಡಿಂಗ್ ರೋಲಲ್ಲಿ ಮಿಂಚುಹುಳು ಸಿನಿಮಾದಲ್ಲಿ ಮಾಡಿದೆ. ಮಹೇಶ್ ಸರು ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ರು, ಈ ಥರ ಮಿಂಚುಹುಳು ಶೂಟಿಂಗ್ ಇದೆ, ನಿಮ್ಮ ಮಗ ಬೇಕಾಗ್ತಾನೆ, ಒಂದು ದಿನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅವತ್ತು ಹೋಗಿದ್ವಿ. ಸರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇರುತ್ತೆ ಅಂತೆಲ್ಲ. ಆಮೇಲೆ ನನ್ನ ನೋಡಿದ್ರು, ಇವ್ನು ಸೆಟ್ ಆಗ್ತಾನೆ ಇದಕ್ಕೆ ಅಂತ ಹೇಳಿದ್ರು. ಖುಷಿ ಆಯಿತು. ಫಸ್ಟ್ ಟೈಮ್ ಒಂದು ಮೂವಿಲಿ ಮೂವಿಲಿ ಇರ್ತೀನಿ ಅಂದರೆ ಅದೇನೋ ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿತ್ತು. ಮೂವಿದಲ್ಲಿ ನನ್ನ ಹೆಸರು ಕಿರಣ ಅಂತ ಇರುತ್ತೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಶೂಟಿಂಗ್ ಮಾಡಿದಾಗ ನನಗೆ ಎಲ್ಲ ಅಲ್ಲಿ ಟೆಕ್ನಿಷಿಯನ್ಸ್ ಅವರು ಇದ್ದವರು, ಮಹೇಶ್ ಸರ್ ಆಗಿರ್ಬೋದು, ಸರ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಮಾಡಬೇಕು ಅಂತ. ಬೇರೆ ಥರ ಸ್ಟೈಲೆಲ್ಲ ಅಂದರೆ ಆ್ಯಕ್ಟಿಂಗ್ ಮಾಡೋದೆಲ್ಲ ಕಲ್ತ್ಕೊಂಡೆ. ಒಂದು ಒಳ್ಳೆ ಗುಡ್ ಮತ್ತು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು. ಅಲ್ಲಿದ್ದವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಇನ್ನೇನು ಹೇಳಬೇಕು ಅಂದರೆ, ಈ 4ನೇ ತಾರೀಕು ಮೂವಿ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ನೋಡಿದ ರೆಸ್ಪಾನ್ಸು ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಮೂವಿ ಚೆನ್ನಾಗಿ ಹೋಗಲಿ, ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಆಲ್ರೆಡಿ 2 ಸಲ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ವಿ. ನಾವು 7 Days 6 Nights ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಇದನ್ನು ನೋಡಿ ನಮ್ಮ ಕುಮಾರ್ ಮಹೇಶ್ ಅವರು ನನಗೆ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಸರ್, ಈ ಥರ ಒಂದು ಆಟೋ ಡ್ರೈವರ್ದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ? ಸೊ ಅದನ್ನು ಕತೆ ಕೇಳಿದ ಮೇಲೆ ನನಗೆ ಆಟೋ ಓಡ್ಸೋಕ್ಕೆ ಬರಲ್ಲ ಅಂತ ಹೇಳಿದೆ. 4 ವೀಲರ್ 2 ವೀಲರ್ 3 ವೀಲರ್ ಬರಲ್ಲ. ಸರಿ, ಮೈಸೂರಿನಲ್ಲೇ ಒಬ್ಬರು ಅವರ ಸ್ನೇಹಿತರನ್ನ ನನಗೆ ಹೇಳಿ 1 ತಿಂಗಳು ನನಗೆ ಆಟೋ ಕಲಿಸಿದ್ರು.
ಬೆಂಗಳೂರಲ್ಲೆಲ್ಲ ಓಡಿಸ್ಬೇಕು, ಸಿಟಿ ಟ್ರಾಫಿಕಲ್ಲೆಲ್ಲ ಇರುತ್ತೆ ಅಂತ ಹೇಳಿ ನನಗೆ 1 ತಿಂಗಳು ಆಟೋ ಟ್ರೈನಿಂಗ್ ತಗೊಂಡೆ. ಅದಾದಮೇಲೆ ಶೂಟಿಂಗ್ ಹೋದದ್ದು. ಮತ್ತು ಅಲ್ಲಿ ಕ್ಯಾರೆಕ್ಟ್ರಿಗೆ ಹೊಂದ್ಕೊಳ್ಳುವ ಹಾಗೆ ನನಗೆ ಶೂಟಿಂಗ್ ಮುಗಿಯೋ ತನಕನೂ ಒಂದು 32 ಡೇಸು ನನಗೆ ಸ್ನಾನನೇ ಮಾಡಿಸ್ಲಿಲ್ಲ ಅವರು. ಬರೀ ಹಲ್ಲುಚ್ಕೊಳ್ಳೋದು ಅಷ್ಟೇ, ಮುಖಕ್ಕೂ ನೀರು ಹಾಕ್ಸ್ತಿರ್ಲಿಲ್ಲ. ಆ ಕ್ಯಾರೆಕ್ಟರ್ ಹೇಗಿರಬೇಕು ಅಂತಂದರೆ ಅದು ಒಬ್ಬ ಬೇಜವಾಬ್ದಾರಿ ತಂದೆಯ ಒಂದು ಕ್ಯಾರೆಕ್ಟರ್. ಹೀಗಾಗಿ ನನಗೆ ಅವರು ತರಬೇತಿ ಕೊಟ್ಟು ಆ ಸಿನಿಮಾಕ್ಕೆ ಆಮೇಲೆ ನಂತರದಲ್ಲಿ ಚಿತ್ರೀಕರಣ ಪ್ರಾರಂಭ ಆಯಿತು. ಈ ಕಥೆಯಲ್ಲಿ ಹೇಗೆ ಅಂತಂದರೆ ತಂದೆ ಮಗನ ಒಂದು ಸಂಬಂಧ, ಈ ಪೋಷಕರಿಂದ ಮಕ್ಕಳ ಅಥವಾ ಮಕ್ಕಳಿಂದ ಪೋಷಕರ, ಯಾರು ಒಂದು ಮನೆಗೆ ಪೋಷಕರು ಮುಖ್ಯ ಆಗ್ತಾರ ಅಂದರೆ ತಂದೆ ತಾಯಿ, ಅಥವಾ ಮಕ್ಕಳು ಮುಖ್ಯ ಆಗ್ತಾರ, ಇದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಅವ್ರ ಜೀವನ ಏನಾಗುತ್ತೆ. ತುಂಬ ಸೊಗಸಾಗಿ ಕಥೆಯನ್ನು ಮಾಡಿದ್ದಾರೆ ನಿರ್ದೇಶಕರು.